ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ಗೆ ಮತ್ತೆ ಸ್ವಾಗತ. ಅದೊಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ. ಆ ಗ್ರಾಮದ ಜನರ ವಿಶಿಷ್ಟ ಆಚರಣೆಯನ್ನ ನೋಡೋದೇ ಚಂದ. ಊರವರೆಲ್ಲ ಒಟ್ಟಾಗಿ ದೇವಿಗೆ ಪೂಜೆ ಸಲ್ಲಿಸಿ ಬೆಲ್ಲದ ಪಾನಕವನ್ನ ಕುಡಿತಾರೆ. ಹಿತ್ತಾಳೆ ಕೊಡಗಳ ಸಾಲು ಸಾಲು, ಕೊಡಗಳಲ್ಲಿ ಸಿಹಿ ಸಿಹಿ ಪಾನಕ, ಅರಿಶಿಣದ ನೀರು ಹೊತ್ತು ಸಾಕ್ತಿರುವ ಮಹಿಳೆಯರು. ಇದು ಪಾನಕ ಜಾತ್ರೆಯ ವಿಶೇಷ. ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ಕೆಂಬಾವಿ ಬಳಿಯ ಸಾಯಿನಗರದಲ್ಲಿ ಪ್ರತಿ ವರ್ಷ ಪಾನಕ ಜಾತ್ರೆ ನಡೆಯುತ್ತೆ. ಈ ಕಲರ್ಫುಲ್ ಜಾತ್ರೆ ನೋಡೋದೇ ಕಣ್ಣಿಗೆ ಹಬ್ಬ. ಊರಿನ ಮಹಿಳೆಯರು ಬೆಳಗ್ಗೆಯೇ ಬೇಗ ಎದ್ದು ತಮ್ಮ ತಮ್ಮ ಮನೆಗಳಲ್ಲಿ ಪಾನಕ, ಅರಿಶಿಣದ ನೀರನ್ನ ಸಿದ್ಧಪಡಿಸಿಕೊಳ್ತಾರೆ. ನಂತರ ಎಲ್ಲರೂ ಒಟ್ಟಾಗಿ ಊರ ಹೊರಗಿನ ಮಾರಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಆ ಬಳಿಕ ಮಾರಮ್ಮನಿಗೆ ಅಭಿಷೇಕ ಮಾಡ್ತಾರೆ. ಅರಿಶಿನ ಕುಂಕುಮ ಇವು ಬಾಳೆಹಣ್ಣು ಇವೆಲ್ಲ ತರ್ಕೊಂಡು ಆ ತಾಯಿಗೆ 2 ಕೊಡ ನೀರು ತಂದು ಒಂದು ಕೊಡದಾಗ ಪಾನಕ ಕಲಸಿ ಒಂದು ಕೊಡದಾಗ ನೀರು ತಂದು ಎಲ್ಲ ತಂದಿಲ್ಲಿ ಅಮ್ಮಗೆ ಜಾಲಕ ಮಾಡಿಸಿ ಪೂಜೆ ಮಾಡ್ತೀವ್ರಿ. ಎಲ್ಲರಿಗೂ ಪಾನಕ ಕೊಡ್ತೀವ್ರಿ. ಶಕ್ತಿ ಇರ್ತದ್ರಿ, ಅದಕ್ಕೆ ಅಮ್ಮದು ವರ ಇರ್ತದ್ರಿ. ಅಭಿಷೇಕ ಹಾಗೂ ವಿಶೇಷ ಪೂಜೆಯ ಬಳಿಕ ಹರಕೆ ಹೊತ್ತ ಮಹಿಳೆಯರು ಬಳೆ ಸೀರೆಯನ್ನ ದೇವಿಗೆ ಸಮರ್ಪಿಸುತ್ತಾರೆ. ಆನಂತರ ದೇವಸ್ಥಾನದ ಮುಂದೆ ಎಲ್ಲರೂ ಜಮಾಯಿಸುತ್ತಾರೆ. ತಾವು ತಂದ ಬೆಲ್ಲದ ಪಾನಕವನ್ನ ಪರಸ್ಪರ ವಿನಿಮಯ ಮಾಡಿಕೊಂಡು ಸೇವಿಸುತ್ತಾರೆ. ಪಾನಕ ಒಂದು, ಈ ಪನ್ನೀರಾಭಿಷೇಕ ಒಂದು, ನಾವು ಅರಿಶಿಣ ಅಭಿಷೇಕ ಒಂದು, ಇವು 3 ಮಾಡಿ ಈ ಗ್ರಾಮಕ್ಕೆ ಎಲ್ಲ ಒಳ್ಳೆಯ ರೀತಿಯಿಂದ ಮಳೆ ಬೆಳೆ 2 ಸರಿಯಾಗಿ ಆಗಲಿ ಅಂತ ನಾವೆಲ್ಲ ಕೂಡಿ ಮಾತಾಡಿಕೊಂಡು ಮಾಡಿದ್ದೀವಿ ರೀ. ಒಟ್ಟಾರೆ ಸಾಯಿನಗರದ ಜನರ ಆಚರಣೆ ವಿಭಿನ್ನವಾಗಿದೆ. ಮಳೆ ಬೆಳೆ ಚೆನ್ನಾಗಾಗಲಿ ಅನ್ನೋದೇ ಈ ಆಚರಣೆಯ ಉದ್ದೇಶವಂತೆ ಎಲ್ಲರೂ ಖುಷಿ ಖುಷಿಯಿಂದಲೇ ಜಾತ್ರೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸುತ್ತಾರೆ. ಯಾದಗಿರಿಯಿಂದ ಕ್ಯಾಮರಾಮನ್ ರಫೀಕ್ ಜೊತೆ ಶಶಿಕಾಂತ್ ಕೋರ್ವಾರ್, ಸುವರ್ಣ ನ್ಯೂಸ್. ಭಾರತೀಯರ ಅಪ್ರತಿಮ ಬುದ್ಧಿಶಕ್ತಿಗೆ ವಿಶ್ವವೇ ತಲೆಬಾಗಿದೆ. ಇದೀಗ ವಿಶ್ವದ ದೊಡ್ಡಣ್ಣ 12ರ ಪುಟ್ಟ ಪೋರನ ಟ್ಯಾಲೆಂಟ್ ಗೇಮ್ ಮಾಡಿದೆ. ಉಡುಪಿಯ ಕುಂದಾಪುರ ಮೂಲದ ಪೋರ ಅಮೆರಿಕಾದ ನ್ಯಾಷನಲ್ ಜಿಯೋಗ್ರಫಿಕ್ ಸೊಸೈಟಿ ನಡೆಸುವ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾನೆ. ಕಾರ್ತಿಕ್ ಇದೇ ಸ್ಪರ್ಧೆಯಲ್ಲಿ 5 ಮತ್ತು 6ನೇ ಸ್ಥಾನ ಪಡೆದಿದ್ದ. ಇದರಿಂದ ಸ್ಫೂರ್ತಿ ಪಡೆದ ಸಾತ್ವಿಕ್ ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾನೆ. ಮಕ್ಕಳನ್ನ ಈ ಸ್ಪರ್ಧೆಗೆ ಸಿದ್ಧಪಡಿಸಲೆಂದೇ ಇವರ ತಾಯಿ ರತ್ನಾವತಿ ಉದ್ಯೋಗ ತೊರೆದಿದ್ರು. ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿರುವ ಸಾತ್ವಿಕ್ ಸಾಧನೆ ದೇಶಕ್ಕೆ ಹೆಮ್ಮೆ ತಂದಿದೆ ಅನ್ನೋದು ಆತನ ಕುಟುಂಬಿಕರ ಅಭಿಪ್ರಾಯ. ಹೆಮ್ಮೆಯ ವಿಷಯ, ಹೌದು, ಅಫ್ಕೋರ್ಸ್ ಹೌದು. ನಮ್ಮ ಮನೆತನಕ್ಕೊಂದು ಹೆಮ್ಮೆ ತರುವ ವಿಷಯ. ಸೊ ನಮಗೆಲ್ಲರಿಗೂ ತುಂಬ ಇದು ಪ್ರೌಡ್ ಫೀಲಿಂಗ್ ಉಂಟು ಅವನ ಬಗ್ಗೆ. ಆಮೇಲೆ ಈವನ್ ಕಾರ್ತಿಕ್ ಸಾತ್ವಿಕ್ ಚೆಸ್ ಆಡೋದ್ರಲ್ಲೂ ತುಂಬ ನಿಪುಣರಂತ ಹೇಳ್ಬೋದು. ಇನ್ನು ನ್ಯಾಷನಲ್ ಜಿಯೋಗ್ರಫಿಕ್ ಬಿ ಕಾಂಪಿಟೇಷನ್ನಲ್ಲಿ ಅಂತಿಮ ಸುತ್ತಿಗೆ ಆಯ್ಕೆಯಾದ 10 ಮಂದಿಯಲ್ಲಿ 8 ಮಂದಿ ಭಾರತೀಯ ಮೂಲದ ವಿದ್ಯಾರ್ಥಿಗಳೇ ಅನ್ನೋದು ಇನ್ನೊಂದು ಹೆಮ್ಮೆಯ ವಿಚಾರ. ಉಡುಪಿಯಿಂದ ಕ್ಯಾಮರಾಮನ್ ಹರೀಶ್ ಜೊತೆ ಶಶಿಧರ್ ಮಾಸ್ತಿಬೈಲ್, ಸುವರ್ಣ ನ್ಯೂಸ್. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.